ಟಿಕೆಟ್ ಯಾಕೆ ಸಾಧ್ಯ ಇಲ್ಲ? ಏನ್ ಬೇಕಾದ್ರೂ ಸಾಧ್ಯ ಇಲ್ಲ, ಮಾಡೋಣ. ಎಲ್ಲ ಸಾಧ್ಯ ಇದೆ, ಸಂದರ್ಭ ಬರ್ಬೇಕಷ್ಟೇ, ಸಿಚುವೇಶನ್ ಬರ್ಬೇಕು. ಆ ಥರ ಇಲ್ಲಿಂದ ಶುರು ಆಗ್ತಾ ಇದೆ, ಇಲ್ಲಿಂದ ಶುರು ಆಗ್ಬೇಕು ಅನ್ನೋದೇ ನಮ್ಮ ಒಂದು ಬೇಡಿಕೆ. ಅದನ್ನೇ ಎಲ್ಲರೂ ಈ ಒಂದು ಕಾರ್ಯಕ್ರಮ ಬರಲಿ ಅಂತ ಇದ್ದಾರೆ, ಅದಕ್ಕೋಸ್ಕರನೇ ಬರಕ್ಕೆ ಹೇಳ್ತಾ ಇದ್ದಾರೆ. ಅಂಬರೀಷ್ ಅವರ ಆಸೆ ಅದು. ನಾನು ಅದೇ ಹೇಳಿದ್ನಲ್ಲ, ಅಂಬರೀಷ್ ಅವರು ಅವಾಗ ಅದೇ ಶಿವಣ್ಣ, ನೀವು ಈ ಮಾತು ಹೇಳಿದ್ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಗೊತ್ತಿಲ್ಲ, ಬಟ್ ಸಮಯ ಇದು ಸರಿನೋ ಇಲ್ಲೋ ಗೊತ್ತಿಲ್ಲ ಹೇಳೋದಕ್ಕೆ. ನಿಮ್ಗೆ ಚೆನ್ನಾಗಿ ಗೊತ್ತು, ಇವರೆಲ್ಲ ಈಗ ಬಂದವರೇ, ಕೇಳೋರೆ, ನೋಡೋರೆ, ನೀವು ಇದ್ದು ಸಾಕ್ಷಿ, ಐ ವಿಟ್ನೆಸ್ ಅಂತೀವಿ. ಅಲ್ಲಿ ಜಾಗ ಕಳ್ಕೊಂಡ್ಮೇಲೆ ಅಲ್ಲಿ ಯಾವ ಥರ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಟಿ ವಾಟರ್ ಬಿಸಾಕಿ ಜಾಗ ಕಳ್ಕೊಂಡ್ಮೇಲೆ ಅಂಬರೀಷ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ಕೊರಗು ಕಲಾವಿದರ ಒಂದು ಭವನ ಕಟ್ಟಿ ಕಲಾವಿದರು ಕೊಡಬೇಕಾಗಿತ್ತು, ನನ್ನ ಕೈಲಿ ಆಗ್ತಾ ಇಲ್ಲ. ಒಂದೊಳ್ಳೆ ಜಾಗ ಕೊಟ್ಟಿದ್ರು, ವಾಟರ್ ಬಿಸಾಕ್ಬಿಟ್ರು, ಹೆಂಗೆ ಇದನ್ನು ತಗೊಳ್ಳೋದು ಅಂತ ಗೊತ್ತಿರಲಿಲ್ಲ. ಯಾವ ಥರ ಮಾಡಬೇಕು? ಶಿವರಾಮಣ್ಣ, ಸುಂದರರಾಜು, ಸುಮಾರು ಜನ ಎಲ್ಲ ಪಾಪ ಕಷ್ಟಪಟ್ಟರು. ಕಷ್ಟಪಟ್ಟ ಮೇಲೆ ಎಂತ ದೊಡ್ಡ ಜಾಗ ಅದು, ಎಷ್ಟು ಕಷ್ಟಪಟ್ಟು ಮಾಡಿದ್ರು. 100/200 ಇದ್ದಿದ್ದು. ಅದಾದ್ಮೇಲೆ ಯಾರು ಹೋಗಿ ತೆಗಿಸ್ಕೊಂಡು ಅದ ಏನಾಯ್ತು ಗೊತ್ತು? ಪಬ್ಲಿಕ್ ಲಿಟಿಗೇಷನ್ ಆಯ್ತು, ಆ ಜಾಗನ ಬೇರೆ ಕೋರ್ಟ್ಗೆ ಹೋಯ್ತು. ಅದಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾನೇ ನೋವು ತಿಂದು ಅಂಬರೀಷ್ ಅವ್ರ ಹತ್ರ ಇಂಥ ಒಂದು ಕಲಾವಿದರು ಭವನ ಕಟ್ಟಿ ಚಿತ್ರರಂಗಕ್ಕೆ ಪೂರಕವಾದಂಥ ಕಲಾವಿದರನ್ನು ಕೊಡೋದಾಗ್ಲಿ, ತಂತ್ರಜ್ಞರು ಕೊಡೋದಾಗ್ಲಿ ಒಂದು ಸ್ಥಾನ ಆಗ್ಬೇಕಿದು, ಇದಕ್ಕೊಂದು ಸ್ಥಳ ಬೇಕು ಅಂತ ಹುಡುಕ್ತಾ ಇದ್ದಾಗ ಅಂಬರೀಷ್ ಅವರು ಪ್ರಯತ್ನ ಪಟ್ಟು JH ಪಾಟೀಲ್ ಪೀರಿಯಡ್ ಅಲ್ಲಿ ಈ ಒಂದು ಜಾಗನ ಅವರು ಅಲಾಟ್ ಮಾಡಿಸ್ಕೊಂಡ್ರು. ಅಲಾಟ್ ಮಾಡಿಸ್ಕೊಂಡ್ಮೇಲೆ ಏನೇನಾಯ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅದು ಇನ್ನೊಂದಿನ ಮಾತಾಡ್ಕೊಂಡು, ತುಂಬಾ ದೊಡ್ಡ ಕತೆ ಅದು. ಈ 14ಕ್ಕೆ ನಾನು ಇಷ್ಟೊತ್ತು ನಿಮ್ಮ ಈ ಪ್ರೆಸ್ ಮೀಟ್ ಆದ್ಮೇಲೆ ನಾನು ನಿಮ್ಮನ್ನೆಲ್ಲಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವು ಚಿತ್ರರಂಗದ ತುಂಬಾ ಒಂದು ದೊಡ್ಡ ಭಾಗದಲ್ಲಿ ನೀವು ಚಿತ್ರರಂಗದಲ್ಲಿ ನಮಗೆ ನೀವೇ ನೇರವಾದ ಸಂಪರ್ಕ ಸೇತುವೆ. ನಿಮ್ಮ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕಾಗಿರೋದು. ನೀವು ಹಿಂಗ್ ಅಳ್ಳಾಡ್ಬಿಟ್ರೆ ನಾವು ಅಳ್ಳಾಡ್ಬಿಟ್ರೆ ನೀರು ಬಿದ್ಬಿಡ್ತೀವಿ. ನೀವು ಕರೆಕ್ಟಾಗಿ ದುಡ್ಡಿಲ್ಲಿ ಕರ್ಕೊಂಡು ಹೋಗಿ ಅನ್ನೋದೇ ನಮ್ಮ ಕಳಕಳಿ ಮನವಿ, ಅಷ್ಟೇನೆ ಅಲ್ವಾ ಸರ್? ನೀವೆಲ್ಲರೂ ಭಾಗವಹಿಸಿ ಅಂತ ಕೇಳ್ತಾ ಇದ್ದೀನಿ, ದಯವಿಟ್ಟು ಭಾಗವಹಿಸಿ. ಈಗ ಏನ್ ಗೊತ್ತಾ ಸುಮಣ್ಣ, ಇದ್ರ ಬಗ್ಗೆ ಮಾತಾಡೋ 2 ಅವರ್ ಬೇಕು. ಈಗ ನೀವು ಟೈಮ್ ಇದ್ರೆ ನಾ ಮಾತಾಡ್ತೀವಿ, ಇಲ್ಲ ತಾನೆ? ನಡ್ರಿ ಹೋಗೋಣ.